ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಲಿ ಈಗಲೂ ಯಾವಾಗಲೂ ಯುಗ ಯುಗಾಂತರದ ಸ್ತೋತ್ರ ಉಂಟಾಗಲಿ. ಪರಿಶುದ್ಧವಾದ ಈ ಗಳಿಗೆಯಲ್ಲಿ ನಮ್ಮ ಹೃದಯವನ್ನು ತೆರೆದು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸುವ ಗಳಿಗೆ. ನಮ್ಮ ಸ್ವರಗಳು ಒಂದಾಗಲಿ, ನಮ್ಮ ಕಿವಿಗಳು ಪ್ರಾರ್ಥನೆಗಳನ್ನು ಆಲಿಸಲಿ, ನಮ್ಮ ತುಟಿಗಳು ಆ ದೇವರನ್ನು ಆರಾಧಿಸಿ ಪ್ರಾರ್ಥಿಸುವಂತಾಗಲಿ. ಒಮ್ಮನಸ್ಸಿನಿಂದ, ಒಂದೇ ಶಬ್ದದಿಂದ, ಒಂದೇ ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. 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 ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ಓ ಪವಿತ್ರಾತ್ಮರೇ ನನ್ನನ್ನು ಸತ್ಯದ ಪಥದಲ್ಲಿ ನಡೆಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಬಲಪಡಿಸಿರಿ. ಓ ಪವಿತ್ರಾತ್ಮರೇ ನನ್ನ ಭಯಗಳನ್ನು ನೀಗಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ
ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಜ್ಞಾನದ ವರದಿಂದ ನನ್ನನ್ನು ತುಂಬಿರಿ. ಜ್ಞಾನದ ವರದಿಂದ ತುಂಬಿರಿ. ವಿವೇಕದಿಂದ ನನ್ನನ್ನು ತುಂಬಿರಿ. ವಿವೇಕದಿಂದ ನನ್ನನ್ನು ತುಂಬಿರಿ. ವಿಶ್ವಾಸದಿಂದ ನನ್ನನ್ನು ಬಲಪಡಿಸಿರಿ. ವಿಶ್ವಾಸದಿಂದ ನನ್ನನ್ನು ತುಂಬಿರಿ. ಪ್ರಾರ್ಥನಾ ಜೀವಿತವನ್ನು ನನಗೆ ನೀಡಿರಿ. ನೂತನ ಮನುಷ್ಯನನ್ನಾಗಿ ನನ್ನನ್ನು ಮಾರ್ಪಡಿಸಿರಿ. ನೂತನ ಮನುಷ್ಯನಾಗಿ ನನ್ನನ್ನು ಮಾರ್ಪಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. 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 ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಕೃಪೆಯಿಂದ ತುಂಬಿ ನಾವು ಪ್ರಾರ್ಥಿಸುವಂತೆ ನಮ್ಮ ತುಟಿಗಳನ್ನು ತೆರೆದಿರುವುದಕ್ಕಾಗಿ ಸ್ತೋತ್ರ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಕುಳಿತು ಪ್ರಾರ್ಥಿಸುವಂತಹ ನೆರವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಮನಸ್ಸು, ಹೃದಯ, ಆತ್ಮ, ಶರೀರ, ಚಿಂತನೆ, ಯೋಚನೆ, ಭಾವನೆ, ಭಯ, ಕುಟುಂಬದ ಸರ್ವ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸುತ್ತಿರುವಂತಹ ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ನಾವು ನಿಮ್ಮ ಮುಂದೆ ಇದ್ದೇವೆ. ನಾವೆಲ್ಲರೂ ಪ್ರಾರ್ಥಿಸುವುದು ನಿಮ್ಮ ಮಹಿಮೆಗಾಗಿ ಆಗಿದೆ ಸ್ವಾಮಿ. ಹೃದಯಪೂರ್ವಕವಾಗಿ ಲೋಕಕ್ಕಾಗಿ, ಲೋಕದ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಲು ನೀವು ನಮ್ಮೆಲ್ಲರನ್ನು ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿ ದಿನದಲ್ಲಿಯೂ ಪ್ರತಿಯೊಂದು ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಂತೆಯೇ ಸ್ವಾಮಿ, ಇಂದು ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಪೊಲೀಸ್ ಇಲಾಖೆಗಾಗಿ ರಾಜ. ಸ್ವಾಮಿ, ಇಂದು ದೇಶದ ರಕ್ಷಣೆಗಾಗಿ, ಮನುಷ್ಯನ ರಕ್ಷಣೆಗಾಗಿ, ಊರುಗಳ ರಕ್ಷಣೆಗಾಗಿ, ಗದ್ದಲಗಳ ರಕ್ಷಣೆಗಾಗಿ, ಅನ್ಯಾಯ ಅನೀತಿಗಳ ಸಮಸ್ಯೆಗಳನ್ನು ಪರಿಹರಿಸುವುದರ ನಿಮಿತ್ತವಾಗಿ ಪೊಲೀಸ್ ಇಲಾಖೆಯನ್ನು, ರಕ್ಷಣಾ ದಳವನ್ನು ನೀವು ನಮಗೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದರ ನಿಮಿತ್ತವಾಗಿ ನಡೆಯಬೇಕಾಗಿರುವಂಥ ಎಷ್ಟೋ ಗದ್ದಲಗಳನ್ನು, ಕಚ್ಚಾಟಗಳನ್ನು, ಕೊಲೆಗಳನ್ನು, ಕಳ್ಳತನಗಳನ್ನು, ಸಾಮಾಜಿಕ ಜೀವಿತದಲ್ಲಿ ನಡೆಯುವಂತಹ ದರೋಡೆಗಳನ್ನು, ಅನೇಕ ವಿಧದ ಕಾನೂನು ಬಾಹಿರವಾದಂತಹ, ಕಾನೂನಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡುವಂತಹ ಪ್ರತಿಯೊಬ್ಬರನ್ನು ಖಂಡಿಸಿ ಹಾಗೂ ದಂಡಿಸಿ ಅವರನ್ನು ಪರಿವರ್ತಿಸಿ ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸುವುದಕ್ಕಾಗಿ ನೀವು ಪೊಲೀಸ್ ಇಲಾಖೆಯನ್ನು ಕೊಟ್ಟಿದ್ದೀರಿ ರಾಜ. ರಕ್ಷಣಾ ಅಧಿಕಾರಿಗಳನ್ನು ಕೊಟ್ಟಿದ್ದೀರಿ ರಾಜ. ಕಾನ್ಸ್ಟೇಬಲ್ ಇಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೆ ನೀವು ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ರಾಜ. ಮೊಟ್ಟ ಮೊದಲಿಗೆ ಸ್ವಾಮಿ, ಅವರ ಜೀವಿತವನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಗದ್ದಲ, ಕಚ್ಚಾಟ, ಹೋರಾಟಗಳು ಬರುವಾಗ, ಪ್ರತಿಭಟನೆಗಳು ಬರುವಾಗ ಅವರಗಳ ಮೇಲೆ ಬೀಸಲ್ಪಡುವಂತಹ ಕಲ್ಲುಗಳು, ಅವರ ಮೇಲೆ ಮಾಡಿರುವಂತಹ ಹಲ್ಲೆಗಳ ನಿಮಿತ್ತವಾಗಿ ಎಷ್ಟೋ ರಕ್ಷಣಾ ಅಧಿಕಾರಿಗಳು ಸ್ವಾಮಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಗಾಯಗಳಿಗೆ ಒಳಗಾಗುತ್ತಾರೆ. ಎಷ್ಟೋ ಜನ ಅಂಗವಿಕಲರಾಗುತ್ತಾರೆ. ಎಷ್ಟೋ ಜನ ಮರಣವನ್ನು ಹೊಂದುತ್ತಾರೆ. ಪತ್ನಿಯರು ವಿಧವೆಯರಾಗುತ್ತಾರೆ. ಮಕ್ಕಳು ತಬ್ಬಲಿಯರಾಗುತ್ತಾರೆ. ಸ್ವಾಮಿ, ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಕರುಣೆ ತೋರಿರಿ ರಾಜ. ಅವರಿಗೆ, ಅವರ ಮಕ್ಕಳಿಗೂ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಯೇಸುವೆ, ಅವರು ಮಾಡುವಂತಹ ಕೆಲಸಗಳಲ್ಲಿ ಪ್ರಾಮಾಣಿಕತೆ, ನಿಷ್ಠೆಯಿಂದ ಮಾಡುವಂತೆ ಮಾಡಿರಿ ರಾಜ. ಹೌದು ಸ್ವಾಮಿ ದೇವ, ನಿಮ್ಮ ಕೃಪೆ ಅವರಿಗೆ ಬೇಕು, ನಿಮ್ಮ ಸಹಾಯ ಅವರಿಗೆ ಬೇಕು ಸ್ವಾಮಿ. ಆದರೆ ಸ್ವಾಮಿ, ಈ ದಿನಗಳಲ್ಲಿ ನಾವು ನೋಡುವಾಗ ಪೊಲೀಸ್ ಇಲಾಖೆ ಎಂದರೆ ಜನರು ಮಿತ್ರರಾಗಿ ಕಾಣುವುದಕ್ಕೆ ಬದಲಾಗಿ ಶತ್ರುವಾಗಿ ಕಾಣುತ್ತಿದ್ದಾರೆ ರಾಜ. ಪೊಲೀಸ್ ಇಲಾಖೆ ಪೊಲೀಸ್ಗಳನ್ನು ಕಾಣುವಾಗಲ ಭಯಪಡುತ್ತಾರೆ ರಾಜ. ಕಾರಣ, ಕೆಲವು ವ್ಯಕ್ತಿಗಳು ಸ್ವಾಮಿ ಹಣಕ್ಕಾಗಿ, ದಬ್ಬಾಳಿಕೆಗಾಗಿ, ರಾಜಕೀಯ ಸಪೋರ್ಟಿನಿಂದಾಗಿ ಸ್ವಾಮಿ ಹಾಗೂ ರೆಕಮೆಂಡೇಶನ್ನಿಂದಾಗಿ ನ್ಯಾಯವನ್ನು ತುಳಿಯುವಂತಹ ಸಹಚರಿಗಳು ಸಹ ತಲೆದೋರುತ್ತದೆ ರಾಜ. ನ್ಯಾಯದ ನಿಮಿತ್ತವಾಗಿ ಅನ್ಯಾಯವನ್ನು
ಬಳಕೆ ಮಾಡುವಂತಹ ಕೆಲವು ವ್ಯಕ್ತಿಗಳು ಸಹ ಇದ್ದಾರೆ ಸ್ವಾಮಿ ದೇವ. ದಬ್ಬಾಳಿಕೆ ಮಾಡುವವರಿದ್ದಾರೆ ಸ್ವಾಮಿ. ಅನೇಕ ವಿಧದಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯವಾಗುತ್ತಾ ಇದೆ ಸ್ವಾಮಿ ದೇವ. ಅನೇಕ ವಿಧದಲ್ಲಿ ಜನಸಾಮಾನ್ಯರು ಕಂಗೆಡುತ್ತಾ ಇದ್ದಾರೆ ಸ್ವಾಮಿ. ನ್ಯಾಯ ಸಿಕ್ಕುತ್ತಾ ಇಲ್ಲ ಸ್ವಾಮಿ ದೇವ. ಸಿರಿವಂತರಿಗೆ ಒಂದು ನ್ಯಾಯ, ರಾಜಕೀಯ ವ್ಯಕ್ತಿಗಳಿಗೆ ಒಂದು ನ್ಯಾಯ, ಬಡಬಗ್ಗರಿಗೆ ಒಂದು ನ್ಯಾಯ ಸ್ವಾಮಿ. ತುಂಬ ಕಷ್ಟಕರವಾಗಿದೆ ಸ್ವಾಮಿ ದೇವ. ಜನರು ಭಯಪಡುತ್ತಾರೆ ಸ್ವಾಮಿ ದೇವ. ಪೊಲೀಸ್ ಇಲಾಖೆಯಲ್ಲಿ ಕಾಲಿಡುವಾಗಲೇ ಸ್ವಾಮಿ, ಹಣ ಕೊಡಬೇಕಲ್ಲ, ಲಂಚ ಕೊಡಬೇಕು, ನನ್ನಲ್ಲಿ ಇಲ್ಲವಲ್ಲ, ನಾವು ಬಡವರಲ್ಲ ಎಂಬುದಾಗಿ ಸ್ವಾಮಿ ಕಣ್ಣೀರಿಡುತ್ತಾರೆ ರಾಜ, ಗೋಳಾಡುತ್ತಾರೆ ರಾಜ. ನ್ಯಾಯ ಸಿಗುತ್ತಾ ಇಲ್ಲ ರಾಜ. ಅಂತಹ ಸ್ವಾಮಿ ಕೆಲವು ಸ್ವಾಮಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ಕೆಲವರ ನಿಮಿತ್ತವಾಗಿ ಹಲವಾರು ಜನರ ಗೌರವಗಳು ಸ್ವಾಮಿ ಮಾನನಷ್ಟಕ್ಕೆ ಒಳಗಾಗುತ್ತದೆ ರಾಜ. ಹಲವಾರು ದಷ್ಟ ಆಡಳಿತಗಾರರ ಸ್ವಾಮಿ ಸ್ಥಾನಮಾನಗಳಿಗೆ ಧಕ್ಕೆ ಉಂಟಾಗುತ್ತದೆ ರಾಜ. ಕರುಣೆ ತೋರಿ, ದಯೆ ತೋರಿ ರಾಜ. ಪೊಲೀಸ್ ಇಲಾಖೆಯದಾಗುತ್ತಿರುವಂತಹ ಒಳಿತಿಗಾಗಿಯೂ ಹಾಗೂ ಕೆಡುಕಿಗಾಗಿಯೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ಎಲ್ಲ ಜನಸಾಮಾನ್ಯರು ಅವರ ಮಿತ್ರರಿಂದ ಕಾಣುವಂತೆ ಮಾಡಿರಿ ರಾಜ. ಅವರ ನಿಮಿತ್ತವಾಗಿ ಸ್ವಾಮಿ ಪ್ರತಿಯೊಬ್ಬ ಸ್ವಾಮಿ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಸ್ವಾಮಿ ಒಳಿತನೆ ಮಾಡುವಂತೆ, ಸಂರಕ್ಷಣೆಯನ್ನು ಕೊಡುವಂತೆ, ಆ ಸಂರಕ್ಷಣೆ ನಿಮಿತ್ತವಾಗಿ ಹಲವಾರು ಜನರ ದೇಶದ ಹಲವಾರು ಜನರ ವಿಶ್ವಾಸವನ್ನು ಗಳಿಸುವಂತೆ ಮಾಡಿರಿ. ಅವರಿಗೆ ಆರೋಗ್ಯಗಳನ್ನು ಕೊಡಿರಿ ಸ್ವಾಮಿ ದೇವ. ಅವರ ಮೇಲೆ ದಬ್ಬಾಳಿಕೆ ಮಾಡುವಂತಹ ವ್ಯಕ್ತಿಗಳ ಮೇಲೆ ಕರುಣೆ ತೋರಿ ರಾಜ. ಕೆಲವು ಬಾರಿ ಸ್ವಾಮಿ ಅವರು ಎಷ್ಟೇ ನಿಷ್ಠಾವಂತರಾಗಿದ್ದರೂ ಸಹ ರಾಜಕೀಯ ಒತ್ತಡಗಳಿಂದ, ದಬ್ಬಾಳಿಕೆಯಿಂದ ಅವರ ಮೇಲೆ ಬೀರುವಂತಹ ಪರಿಣಾಮಗಳು ಅನೇಕದಾಗಿದೆ ಸ್ವಾಮಿ, ದೊಡ್ಡದಾಗಿದೆ ಸ್ವಾಮಿ. ಕೆಲವು ಸಾರಿ ತನ್ನ ಮಕ್ಕಳು, ತನ್ನ ಕುಟುಂಬದ ಮೇಲೆಯೇ ದೊಡ್ಡ ಪರಿಣಾಮಗಳು ಬೀರುತ್ತದೆ ರಾಜ. ಅಧಿಕಾರವನ್ನು ಅವರು ನೇಮ ನಿಷ್ಠೆಯಿಂದ ಪಾಲಿಸುವಾಗ ಅವರನ್ನು ದೂರದ ಊರುಗಳಿಗೆ, ದೂರದ ಗ್ರಾಮಗಳಿಗೆ ಸ್ವಾಮಿ ಟ್ರಾನ್ಸ್ಫರ್ ಮಾಡುವುದನ್ನು ಸಹ ನೋಡುತ್ತೇವೆ ರಾಜ. ನ್ಯಾಯವಾದಂತಹ ಸ್ವಾಮಿ ಸೇವೆ ಮಾಡುವಂತಹ, ಅಧಿಕಾರ ಮಾಡುವಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಣ್ಣೀರು ಸುರಿಸುವಂಥದ್ದಾಗಿದೆ ರಾಜ. ಎಷ್ಟೋ ಬಾರಿ ಇಲಾಖೆಗಳಲ್ಲೇ ಸ್ವಾಮಿ ಹಗೆತನವು ಬರುವಾಗ ಎಷ್ಟೋ ಜನರು ಸ್ವಾಮಿ ಸಸ್ಪೆಂಡ್ ಆಗುತ್ತಾರೆ ಸ್ವಾಮಿ, ಕೆಲಸದಿಂದ ವಜಾ ಮಾಡಲ್ಪಡುತ್ತಾರೆ ರಾಜ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ಹಗಲು ರಾತ್ರಿ ಎಂಬುದಿಲ್ಲದೆ ಶವಗಳನ್ನು ಕಾಯುತ್ತಾ ಸ್ವಾಮಿ, ಸತ್ತ ಹೆಣಗಳನ್ನು ಕಾಯುತ್ತಾ ಸ್ವಾಮಿ ಹಲವಾರು ವಿಧದಲ್ಲಿ ಸ್ವಾಮಿ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಎಲ್ಲ ಪೊಲೀಸ್ ಇಲಾಖೆಗಳ ಮೇಲೆ, ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ ಕರುಣೆ ತೋರಿ, ದಯೆ ತೋರಿ. ಅವರಿಗೆ ಮಾನವೀಯತೆಯನ್ನು ಸಹ, ಪ್ರೀತಿಯನ್ನು ಸಹ, ಕರುಣೆಯನ್ನು ಸಹ, ಒಳ್ಳೆಯ ಮನಸ್ಸು, ಹೃದಯವನ್ನು ಸಹ ಕೊಡಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್, ಆಮೇನ್. ಸುಪ್ರಭಾತ ಪ್ರಾರ್ಥನೆ. ಯಾರಾದರೂ ಒಬ್ಬರು ಹೇಳಿ ಸುಪ್ರಭಾತ ಪ್ರಾರ್ಥನೆ. ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಗೆ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಯೇಸುವೆ, ಇಡೀ ರಾತ್ರಿ ಒಳ್ಳೆ ನಿದ್ರೆಯನ್ನು ಕೊಟ್ಟು ಈ ದಿನ ಎಬ್ಬಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಯಾವಾಗಲೂ ನೀವು ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡ್ತಾನೆ. ಅಪ್ಪ ತಂದೆ, ಈ ದಿನದಲ್ಲಿ ಸ್ವಾಮಿ ಎಲ್ಲವನ್ನು ನೀನು ದಾನವಾಗಿ ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಎಷ್ಟೋ ಜನ ಮಲಗಿರುವವರು ಇರಲೇ ಇಲ್ಲ ಸ್ವಾಮಿ. ನಾವಾದರೂ ಎದ್ದು ನಿನ್ನನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ಘನಪಡಿಸುತ್ತಿದ್ದೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನೀನು ಕೊಟ್ಟಂತ ಪ್ರತಿಯೊಂದು ಸಹಾಯಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಈ ದಿನದಲ್ಲಿ ಸ್ವಾಮಿ, ಈ ದಿನವನ್ನು ನಮಗೆ ದಾನವಾಗಿ ಕೊಟ್ಟಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ತಂದೆ, ಯಾವಾಗಲೂ ಸ್ವಾಮಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಮ್ಮನ್ನು ಪ್ರೇರೇಪಿಸುತ್ತೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನನ್ನು ಅರಿತುಕೊಳ್ಳಲು, ನಿನ್ನೊಡನೆ ಜೀವಿಸಲು ಅಪ್ಪ ತಂದೆ, ನಮ್ಮೆಲ್ಲರನ್ನು ಒಬ್ಬೊಬ್ಬರನ್ನು ಹೆಸರಿಡಿದು ಕರೆದು ನಿನ್ನನ್ನು ಪ್ರಾರ್ಥಿಸಲು ನಮಗೆ ಸಹಾಯ ಮಾಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮ ಪ್ರತಿಯೊಬ್ಬರನ್ನು ನಮಗೆ ದಾನವಾಗಿ ಕೊಟ್ಟಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಸ್ವರ್ಗೀಯ ತಂಡದ ಪ್ರಾರ್ಥನಾ ತಂಡವನ್ನು ನಮಗೆ ದಾನವಾಗಿ ನೀಡಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಅದನ್ನು ನಡೆಸಿಕೊಂಡು ಹೋಗುವಂತ ರೊಸಾರಿ ಅವರನ್ನು ನಮಗೆ ಕೊಟ್ಟಿದ್ದೀರಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಯಾವಾಗಲೂ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಒಳ್ಳೆಯದು ಕೆಟ್ಟದ್ದನ್ನು ಅವರಿಂದ ನಮಗೆ ಕಲಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ನಿನ್ನನ್ನು ಅರಿತುಕೊಳ್ಳಲು ಹೆಚ್ಚು ಹೆಚ್ಚಾಗಿ ನಮ್ಮನ್ನು ಮುನ್ನಡೆಸುತ್ತಿದ್ದಾರಲ್ಲ ಸ್ವಾಮಿ.
ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಯಾವಾಗಲೂ ಸ್ವಾಮಿ ಎಲ್ಲವನ್ನು ಯಾವುದು ಕೇಳದಂತೆ ನೀನು ನಮಗೆ ದಯಪಾಲಿಸುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ನನ್ನ ಯೇಸುವೆ, ಜನರಾಜನೇ, ಪ್ರತಿಯೊಂದು ನೀನು ದಾನವಾಗಿ ನೀಡಿದ ಪ್ರತಿಯೊಂದು ಸಹಾಯಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಈ ಸುಪ್ರಭಾತ ಸಮಯದಲ್ಲಿ ಸ್ವಾಮಿ ನಾವು ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸಲು ನಮಗೆ ಕರೆ ನೀಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಪ್ರತಿ ದಿನವೂ ಒಂದು ಒಳ್ಳೊಳ್ಳೆಯ ರೀತಿಯಲ್ಲಿ ಪ್ರಾರ್ಥಿಸಲು ನಮಗೆ ಕಲಿಸಿಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ನನ್ನ ಯೇಸುವೆ, ನನ್ನ ಕರ್ತನೆ, ಯಾವಾಗಲೂ ಸ್ವಾಮಿ ನಿಮ್ಮನ್ನೇ ಸ್ತುತಿಸಿ ಮಹಿಮೆ ಪಡಿಸಲು ನಮ್ಮನ್ನು ಪ್ರೇರೇಪಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ನಾನು ಎಷ್ಟೊಂದು ಕಲಿಯುವಂತ ನಮಗೆ ಜ್ಞಾನ ಬುದ್ಧಿಯನ್ನು ಕೊಡುವಂತೆ ನೀವೆಲ್ಲ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಯಾವಾಗಲೂ ನಿನ್ನ ಪಾದದಲ್ಲಿ ಇದ್ದು ನಿನ್ನನ್ನು ನಮಸ್ಕರಿಸಿ ನಿನ್ನಲ್ಲಿ ಪ್ರಣಾಮವನ್ನು ಪ್ರತಿದಿನವೂ ಸಲ್ಲಿಸುವಂತೆ ನಮ್ಮನ್ನು ಕರೆಯುತ್ತಿದೆಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ನನ್ನ ಯೇಸುವೆ, ಗಾಳಿ ಬೆಳಕು ನೀರು ಪ್ರತಿಯೊಂದು ಕೊಟ್ಟು ಪ್ರತಿದಿನದ ಆಹಾರವನ್ನು ನಮಗೆ ದಯಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಸುಪ್ರಭಾತ ಸಮಯದಲ್ಲಿ ಸ್ವಾಮಿ ನಾವೆಲ್ಲ ಒಟ್ಟುಗೂಡಿ ನಿಮ್ಮನ್ನು ಪ್ರಾರ್ಥಿಸಲು ನಾವು ಪುಟ್ಟ ಮಂದಿಯಾದರೂ ಸ್ವಾಮಿ ನಿಮ್ಮನ್ನು ಸ್ತುತಿಸುತ್ತಿದ್ದೇವಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಪ್ರತಿಯೊಂದು ನಿನಗೆ ಸಮರ್ಪಿಸಿ ಈ ದಿನದಲ್ಲಿ ಒಳ್ಳೆಯದಾಗಿ ಜೀವಿಸುವಂತ ಭಾಗ್ಯವನ್ನು ಕೊಡಲೆಂದು ಸುತ್ತಮುತ್ತಲಿನ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸಿದ್ದೇವೆ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಎದುರದಿರೋ ಮಗನೇ, ಕೊರಗದಿರೋ ಮಗಳೇ, ಈ ಜಗವನೆ ಜಯಿಸಿದ ಶ್ರೇಯಸ್ಸು ನಿನ್ನಿಂದ ಕಾಯುವರು. ಈ ಜಗವನೆ ಜಯಿಸಿದ ಶ್ರೇಯಸ್ಸು ನಿನ್ನಿಂದ ಕಾಯುವರು. ಹಾರಾಡು ಪಕ್ಷಿಗಳ ಬಾರಲ್ಲಿ ನೀನೋಡು, ಬೀಜವ ಬಿತ್ತಲ್ಲ ಕೂಡಿಸಿಡದಿಲ್ಲ, ಒಂತೊತ್ತಿಗೆ ತುತ್ತುಗಳನ್ನು ದೇವ ನೀಡಲು ಮರೆತಿಲ್ಲ. ನಿನಗಾಗಿ ಇರುವಾಗ ಚಿತ್ತೆಯ ಬಿಡು ಈಗ. ಇದರದಿರೋ ಮಗನೇ, ಕರಗದಿರೋ ಮಗಳೇ, ಈ ಜಗವನೆ ಜಯಿಸಿದ ಶ್ರೇಯಸ್ಸು ನಿನ್ನಿಂದ ಕಾಯುವರು. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಘನಪಡಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ ಜಗವನ್ನೇ ಕಾಯುವಂತಹ ದೇವರನ್ನ, ಭಯದಿಂದ ತುಂಬಿರುವಂತಹ ನಮ್ಮನ್ನ, ಈ ಲೋಕದ ಜನತೆಯನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಆ ದೇವರನ್ನ ಆರಾಧಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ 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 ಹಾಲ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಆರಾಧನೆ, 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 ಆರಾಧನೆ. ಯೇಸುವೆ ಮಹಿಮೆ, 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 ಮಹಿಮೆ. ವಪ ತಂದೆ, ಸ್ತೋತ್ರ, 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 ಸ್ತೋತ್ರ. ರಾಜ ವಂದನೆಗಳು ರಾಜ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಅಪ ತಂದೆ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಯೇಸುವೆ ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ಸ್ತೋತ್ರ, ವಂದನೆಗಳು ಸ್ವಾಮಿ ದೇವ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ.
ಯೇಸುವೆ 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 ತಂದೆ ಯೇಸುವೆ ಆರಾಧನೆ ಮಹಿಮೆ ತಂದೆ ಅಪ್ಪ ಓ ಯೇಸುವೆ 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 ಅಲೀಲಿಯ 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 ಓ ಅಲೀಲಿಯ 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 ಓ ಅಲೀಲಿಯ 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 ಅಪ್ಪ ತಂದೆಯೇ ಸ್ತೋತ್ರ 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 ಅಪ್ಪ ತಂದೆಯೇ ವಂದನೆ 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 ಆರಾಧನೆ 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 ಕೋಟಿ ಕೋಟಿ ಸ್ತೋತ್ರಗಳು ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಓ ಸರ್ವೇಶ್ವರ ಸ್ವಾಮಿಯೇ ನಿಮಗೆ ಸ್ತೋತ್ರ ಅಲೀಲುಯ 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 ಓ ಅಲೀಲುಯ 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 ಓ ಅಲೀಲುಯ 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 ಓ ಹಾಲ 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 ಓ ಹಾಲ 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 ಹಾಲೇಲುಯ ಓ ಅಲೀಲುಯ 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 ಓ ಅಲೀಲುಯ 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 ಯೇಸುವೇ ಸ್ತೋತ್ರ 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 ಯೇಸುವೇ ವಂದನೆ 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 ರಾಜ ಕೋಟಿ ಕೋಟಿ ಸ್ತೋತ್ರಗಳು ಕೋಟಿ ಕೋಟಿ ವಂದನೆಗಳು ರಾಜ ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ಅಪ ಕರುಣೆಯ ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ ಅಪ ಅಲೀಲಿಯ 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 ಓ ಅಲೀಲಿಯ 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 ಓ ಹಾಲ 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 ಇಷ್ಟೆಲ್ಲ ಚಿಂತನೆಗಳಿಗಾಗಿ ಸ್ತೋತ್ರ ಸ್ವಾಮಿಲ್ಲ ಬಲಹೀನತೆಗಳಿಗಾಗಿ ಸ್ತೋತ್ರ ಸ್ವಾಮಿಲ್ಲ ಹೋರಾಟಗಳಿಗಾಗಿ ಸ್ತೋತ್ರ ಎಲ್ಲ ಭಯಗಳಿಗಾಗಿ ಸ್ತೋತ್ರ ಇಸುವೆ ಸ್ತೋತ್ರ 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 ವಂದನೆಗಳಿಸು ಸದಾ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ನಮ್ಮ ತುಟಿಗಳನ್ನು ತೆಗೆಯುವುದಕ್ಕಾಗಿ ಸ್ತೋತ್ರ ಅಪ್ಪ ನಿಮ್ಮ ಪ್ರಸನ್ನತೆಯಲ್ಲಿ ನಾವು ತುಂಬಿಕೊಳ್ಳುವುದಕ್ಕೆ ಮಾಡಿದಕ್ಕಾಗಿ ಸ್ತೋತ್ರ ಇಸುವೆ ಸ್ತೋತ್ರ 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 ಇಸುವೆ ವಂದನೆ 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 ಆರಾಧನೆ 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 ಓ ಮಹಿಮೆ 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 ಓ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ಅಲ್ಲೀಲಿಯ 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 ಓ ಅಲ್ಲೀಲಿಯ 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 ಓ ಹಾಲ 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 ಓ ಹಾಲ 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 ಓ ಸ್ತೋತ್ರ 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 ಇಸುವೆ ವಂದನೆಗಳಿಸುವೆ ಕೋಟಿ ಕೋಟಿ ಸ್ತೋತ್ರಗಳು ಕೋಟಿ ಕೋಟಿ ವಂದನೆಗಳಿಸುವೆ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ತೋತ್ರ ಇಸುವೆ ವಂದನೆಗಳಿಸುವೆ ಸ್ತೋತ್ರ ಇಸುವೆ ವಂದನೆಗಳಿಸುವೆ ಸ್ತೋತ್ರ ಇಸುವೆ ವಂದನೆಗಳಿಸುವೆ Praise the Lord. ಸಮರ್ಪಣೆಯ ಪ್ರಾರ್ಥನೆಗೆ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ ಯೇಸುವೇ ಸ್ತೋತ್ರ ಕರುಣಾಮಯನೇ ಸ್ತೋತ್ರ ಅಪ್ಪ ಈ ಬೆಳಕಿನ ಜಾಮವನ್ನು ನಮ್ಮೆಲ್ಲರಿಗೂ ನೀನು ನೀಡಿದಕ್ಕಾಗಿ ಸ್ತೋತ್ರ ರಾಜ ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ನಾವು ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ ಅಪ್ಪ ತಂದೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ಅಪ್ಪ ತಂದೆ ಅವರ ಕುಟುಂಬಗಳನ್ನು ಅನುಗ್ರಹಿಸಿರಿ ಸ್ವಾಮಿ ಅವರ ಮಕ್ಕಳನ್ನು ಅನುಗ್ರಹಿಸಿರಿ ಸ್ವಾಮಿ ಅಪ್ಪ ತಂದೆ ಅವರು ಮಾಡುವಂತ ಸೇವೆಯನ್ನು ಆಶೀರ್ವದಿಸಿರಿ ಸ್ವಾಮಿ ಅಪ್ಪ ತಂದೆಯೇ ಹಗಲು ಇರುಳು ಎನ್ನದೇ ಸ್ವಾಮಿ ಅವರು ಈ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿರುತ್ತಾರೆ ಸ್ವಾಮಿ ಅವರ ಮೇಲೆ ಕರುಣೆಯಾಗಿರಿ ಸ್ವಾಮಿ ಅವರು ಮಾಡುವಂತ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಸ್ವಾಮಿ ಅಪ್ಪ ತಂದೆ ಅವರೆಲ್ಲರೂ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ನಿರ್ವಹಿಸುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ ಪ್ರಾಮಾಣಿಕತೆಯಿಂದ ಅವರ ಕೆಲಸವು ಕೂಡಿರಲಿ ಸ್ವಾಮಿ ಯಾವುದೇ ಅಂಶಗಳಿಗೆ ಒಳಗಾಗದಂತೆ ಸ್ವಾಮಿ ಅಪ್ಪ ತಂದೆ ಯಾವುದೇ ರೀತಿಯ ಲಂಚಗಳನ್ನು ತೆಗೆದುಕೊಳ್ಳದೆ ಸ್ವಾಮಿ
ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುವಂತ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿದೆ ಸ್ವಾಮಿ. ಅಪ್ಪ ತಂದೆ, ಅವರ ಕೆಲಸವು ತುಂಬಾ ಕಷ್ಟಕರವಾದ ಕೆಲಸವು ಸ್ವಾಮಿ. ಅನೇಕ ರಾಜಕೀಯ ವ್ಯಕ್ತಿಗಳು ಸ್ವಾಮಿ ಅವರನ್ನು ಹಿಂಸಿಸುತ್ತಾರೆ. ಅವರು ನಾನು ಹೇಳಿದಂತೆ ಮಾಡು ಎಂದು ಅವರನ್ನು ಹೆದರಿಸುತ್ತಾರೆ ಸ್ವಾಮಿ. ಆದರೆ ಸ್ವಾಮಿ, ಅವರು ಭಯಭೀತಿಯಿಂದ ಅವರ ಕೆಲಸವನ್ನು ಮಾಡುವಂತ ಮಕ್ಕಳಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರನ್ನು ಆಶೀರ್ವದಿಸು ರಾಜ, ಅವರ ಕೆಲಸವನ್ನು ಆಶೀರ್ವದಿಸು ರಾಜ. ಯಾವುದೇ ತೊಂದರೆಗೆ ಹೆದರದೆ ಸ್ವಾಮಿ, ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತ ಮಕ್ಕಳಾಗಿ ಅವರನ್ನು ಮಾರ್ಪಡಿಸು ರಾಜ. ಅಪ್ಪ ತಂದೆ, ಕೆಲವೊಂದು ಜನರು ಸ್ವಾಮಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣುತ್ತಾರೆ ಸ್ವಾಮಿ. ಅವರಿಗೆ ಮಾನ ಮರ್ಯಾದೆ ಇರುವುದಿಲ್ಲ ಎಂದು ಅನೇಕ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಅವರನ್ನು ನೋಡುವಂತಹ ವ್ಯಕ್ತಿಗಳು ಇದ್ದಾರೆ ಸ್ವಾಮಿ. ಅವರನ್ನು ಗೌರವದಿಂದ ಕಾಣುವಂತಹ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸು ರಾಜ. ಅಪ್ಪ ತಂದೆ, ಅವರ ಕೆಲಸವು ಅಷ್ಟೊಂದು ಉನ್ನತವಾದ ಕೆಲಸವಾಗಿದ್ದರು ಸ್ವಾಮಿ. ಕೆಲವೊಂದು ವ್ಯಕ್ತಿಗಳು ಸ್ವಾಮಿ ಕೆಲವೊಂದು ರೀತಿಯಲ್ಲಿ ಅವರನ್ನು ನೋಡುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಬೇಕಾದ ಗೌರವ ಅವರಿಗೆ ಸಲ್ಲಲಿ ಸ್ವಾಮಿ. ಅಪ್ಪ ತಂದೆ, ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸ್ವಾಮಿ ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅವರ ಮೇಲೆ ಕರುಣೆಯಾಗಿರೋ ರಾಜ, ಅವರ ಕುಟುಂಬಗಳ ಮೇಲೆ ಕರುಣೆಯಾಗಿರೋ ರಾಜ, ಅವರ ಮಕ್ಕಳನ್ನು ಆಶೀರ್ವದಿಸು ರಾಜ. ಅಪ್ಪ ತಂದೆ, ಅವರು ಯಾವುದೇ ಕೆಲಸವನ್ನು ಮಾಡುವಾಗಲೂ ಯಾವುದೇ ರೀತಿಯಲ್ಲಿ ಬೇರೆ ಕಡೆ ಹೋಗುವಾಗಲೂ ಬರುವಾಗಲೂ ಸ್ವಾಮಿ ಕಾವಲು ದೂತರನ್ನು ಅವರೊಂದಿಗಿರಿಸು ರಾಜ. ಅವರನ್ನು ಆಶೀರ್ವದಿಸು ರಾಜ. ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಾ ಅವರಿಗೆ ಬೇಕಾದ ಎಲ್ಲ ವರಪ್ರಸಾದಗಳನ್ನು ನೀಡಿ ಆಶೀರ್ವದಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ತಂದೆಯೇ, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಇಡೀ ವಿಶ್ವದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ಅವರನ್ನು ಹೇರಾಳವಾಗಿ ಆಶೀರ್ವದಿಸು ತಂದೆಯೇ. ಅಪ್ಪ ತಂದೆ, ಅವರಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ನೀನು ತೋರಿಸಿಕೊಡು ತಂದೆಯೇ. ಅಪ್ಪ ತಂದೆ, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಸ್ವಾಮಿ ಅವರ ಕೈ ಕೆಳಗೆ ಕೆಲಸ ಮಾಡುವವರನ್ನು ಎಷ್ಟೋ ಕಡೆ ಸ್ವಾಮಿ ನಾವು ನೋಡಿರುವ ಪ್ರಕಾರ, ಕಂಡಿರುವ ಪ್ರಕಾರ, ಕೇಳಿರುವ ಪ್ರಕಾರ ಸ್ವಾಮಿ ಕೆಟ್ಟದಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಸ್ವಾಮಿ. ಅವರ ಮನೆ ಕೆಲಸಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅವರಲ್ಲಿ ಅವರು ಏನು ಮಾಡಲು ಏನು ಹೇಳಲು ಸಾಧ್ಯವಿಲ್ಲದೆ ಸ್ವಾಮಿ ಎಲ್ಲ ಕೆಲಸವನ್ನು ಅವರು ಮಾಡುತ್ತಾರೆ ಸ್ವಾಮಿ. ಅಪ್ಪ, ಅಂತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಂತ ಅಧಿಕಾರಿಗೆ ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಡಲೆಂದು ಪ್ರಾರ್ಥಿಸುತ್ತೇನೆ ತಂದೆ. ಅಪ್ಪ ಯೇಸುವೆ, ಇನ್ನು ಕೆಲವು ಕಡೆ ಸ್ವಾಮಿ ಪೊಲೀಸ್ ಇಲಾಖೆಗಳು ಸ್ವಾಮಿ ಕೆಲಸ ಮಾಡುವವರು ಸ್ವಾಮಿ ಅವರು ಇಡೀ ರಾತ್ರಿ ಸ್ವಾಮಿ ತಿರುಗಾಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲಾದರೆ ಏನಾದರೆ ಆಕ್ಸಿಡೆಂಟ್ ಆದರೆ ಸ್ವಾಮಿ ಇಡೀ ರಾತ್ರಿ ಅಲ್ಲಿ ನಿಂತಿರುತ್ತಾರೆ ಸ್ವಾಮಿ. ನಿದ್ರೆ ಇಲ್ಲ ಸ್ವಾಮಿ. ಅವರು ಭಯ ಇಲ್ಲದೆ ಅಲ್ಲಿ ಅವರನ್ನು ಕಾಯ್ದುಕೊಂಡು ನಿಂತಿರುತ್ತಾರೆ ಸ್ವಾಮಿ. ಅಂತವರ ಮೇಲೆ ನಿನ್ನ ಆಶೀರ್ವದಿಸು ತಂದೆ. ಅಂತವರನ್ನು ಹೇರಾಳವಾಗಿ ನಿನ್ನವರ ಪ್ರಸಾದದಿಂದ ತುಂಬು ತಂದೆ. ಅಪ್ಪ ಯೇಸುವೆ, ಎಷ್ಟೋ ಜನ ಮಹಿಳಾ ಪೊಲೀಸರು ಇದ್ದಾರೆ ಸ್ವಾಮಿ. ಅವರ ಮೇಲೆ ದಯೆ ತೋರು ಸ್ವಾಮಿ. ಅವರು ತನ್ನ ಗಂಡ ಮಕ್ಕಳನ್ನು ಬಿಟ್ಟು ಕುಟುಂಬವನ್ನು ಬಿಟ್ಟು ಸ್ವಾಮಿ ಕೆಲಸಕ್ಕಾಗಿ ಸ್ವಾಮಿ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ. ಅಂತ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಅವರು ಎಷ್ಟೋ ಕೆಟ್ಟ ಕೆಲಸಕ್ಕೂ ಸಹ ಅಲ್ಲಿ ಅವರನ್ನು ಪ್ರಚೋದನೆ ಮಾಡುತ್ತಿರುತ್ತಾರೆ ಸ್ವಾಮಿ. ಅಂತ ಅಧಿಕಾರಿಗಳನ್ನು ಸಹ ಜ್ಞಾನ ಬುದ್ಧಿಯಿಂದ ತುಂಬಿಸು ತಂದೆ. ಹೆಣ್ಣು ಮಕ್ಕಳನ್ನು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನು ಸ್ವಾಮಿ ಅವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಜ್ಞಾನ ಬುದ್ಧಿಯನ್ನು ಕೊಡುತ್ತಾನೆ. ಅಪ್ಪ ತಂದೆ, ಇನ್ನು ಎಷ್ಟೋ ಪೊಲೀಸರು ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಸ್ವಾಮಿ. ಮನಸಾಕ್ಷಿ ಪ್ರಕಾರ ಕೆಲಸವನ್ನು ಮಾಡುತ್ತಂತ ಮಕ್ಕಳನ್ನು ಸಮರ್ಪಿಸುವಾಗ ಅವರನ್ನು ಆಶೀರ್ವದಿಸುತ್ತದೆ. ಅದೇ ರೀತಿ ಸ್ವಾಮಿ ಪೊಲೀಸ್ ಇಲಾಖೆಯಲ್ಲಿ ಸ್ವಾಮಿ
ದುಡ್ಡಿಲ್ಲದೆ ಏನನ್ನು ಅವರು ಮಾಡುವುದಿಲ್ಲ ಸ್ವಾಮಿ. ಎಷ್ಟೋ ಜನ ಇಲ್ಲದಿದ್ದರೂ ಸ್ವಾಮಿ ಅವರು ಇರುವುದನ್ನೆಲ್ಲ ಕಸಿದುಕೊಂಡು ಬಿಡುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತವರಿಗೂ ಜ್ಞಾನ ಬುದ್ಧಿ ಕೊಡುತ್ತಲ್ಲಿ ಎಲ್ಲರನ್ನು ಒಂದೇ ತರದಲ್ಲಿ ನೋಡುವಂತೆ ಸ್ವಾಮಿ, ಅವರಿಗೆ ನ್ಯಾಯವನ್ನು ಕೊಡಿಸುವಂತೆ ಸ್ವಾಮಿ, ಅವರು ಏನಕ್ಕಾಗಿ ಹೋಗಿರುತ್ತಾರೋ ಆ ವಿಷಯವನ್ನು ಒಳ್ಳೆಯ ರೀತಿಯಲ್ಲಿ ಪರಿಶೀಲನೆ ಮಾಡಿ ಸ್ವಾಮಿ, ಅವರಿಗೆ ನ್ಯಾಯ ಕೊಡಿಸುವಂತ ಜ್ಞಾನ ಬುದ್ಧಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ನೀನು ದಯಪಾಲಿಸು ತಂದೆ. ಅಪ್ಪ ತಂದೆ, ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ಎಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಪೊಲೀಸರನ್ನು ಎಲ್ಲರನ್ನು ನೀನು ಆಶೀರ್ವದಿಸು ತಂದೆ. ದೊಡ್ಡ ಹುದ್ದೆಯಿಂದ ಚಿಕ್ಕ ಹುದ್ದೆಯಲ್ಲಿ ಕೆಲಸ ಮಾಡುವವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಒಬ್ಬರು ಒಂದೊಂದು ರೀತಿಯಲ್ಲಿ ಅವರು ಕೆಲಸವನ್ನು ಮಾಡುವಾಗ ತಂದೆ ತುಂಬಾ ನೊಂದು ಬೆಂದು ಕೆಲಸ ಮಾಡುವಂತ ವ್ಯಕ್ತಿಗಳು ಉಂಟು ಸ್ವಾಮಿ. ಅಪ್ಪ ಯೇಸುವೆ, ಅಂತ ಮಕ್ಕಳ ಮೇಲೆ ಆಶೀರ್ವದಿಸು ತಂದೆ. ಅಂತ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ ತಂದೆ. ಅಪ್ಪ ಯೇಸುವೆ, ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸಿದೆ ತಂದೆ. ಅವರ ಮೇಲೆ ನಿನ್ನ ದಯೆ ಇರಲಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇಲೆ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ಸ್ವಾಮಿ. ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವವರವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಈ ಬೆಳಗಿನ ಸುಪ್ರಭಾತದಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸುವ ಸ್ವರವನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಉನ್ನತವಾದ ಪರಿಶುದ್ಧವಾದ ಕಲೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಿದ್ರಿ ಸ್ವಾಮಿ. ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡಿದ್ರಿ ಸ್ವಾಮಿ. ಅವ್ರು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಯಾವ್ದು ಲಂಚಕ್ಕೋಸ್ಕರ ಅವ್ರು ಕೆಲಸ ಮಾಡದೆ ಸ್ವಾಮಿ. ಅಪ್ಪ ಮನೆ ಜನ ಮೆಚ್ಚುಗೆಗೋಸ್ಕರ ಕೆಲಸ ಮಾಡುವವರ ಧ್ಯಾನವನ್ನ ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದ ಜನರಲ್ಲಿ ಪೊಲೀಸ್ ಅಂದರೆ ಅಪ್ಪ ಭಯ ಸ್ವಾಮಿ, ಲಂಚಗಾರರು ಎಂಬ ಭಾವನೆ ಉಂಟು ಸ್ವಾಮಿ. ಒಳ್ಳೆ ಅಧಿಕಾರಿಗಳೆಂಬ ಭಾವನೆ ಯಾರಲ್ಲೂ ಇಲ್ಲ ಸ್ವಾಮಿ. ಎಸ್ಸೆ ಅಂತ ಭಾವನೆಯಿಂದ ಅವರನ್ನು, ಅಂತ ಒಂದು ಕೆಟ್ಟದ ಒಂದು ಸ್ವಭಾವದಿಂದ ಅವರನ್ನು ಬೇರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಬಡವರನ್ನದೆ ಶ್ರೀಮಂತರನ್ನದೆ ತಾರತಮ್ಯವಿಲ್ಲದೆ ಎಲ್ಲರನ್ನು ಒಂದೇ ಭಾವನೆಯಲ್ಲಿ ನೋಡುವ ಮನಸ್ಸನ್ನು, ಹೃದಯವನ್ನ ಪೊಲೀಸ್ ಅಧಿಕಾರಿಗಳಿಗೆ ಕರುಣಿಸಿರಿ ಸ್ವಾಮಿ. ಎಸ್ವೆ, ಬಡ ಸಾಮಾನ್ಯರು ಬಂದರೆ ಈ ಸ್ವಾಮಿ ಅವರನ್ನು ಅಪ್ಪ ತಂದೆ ಯಾವುದಕ್ಕೂ ಅಪ್ಪ ಮನಸ್ಸಿಗೆ ಅವರನ್ನು ಕಡೆಗಣಿಸುತ್ತಾರೆ ಸ್ವಾಮಿ. ಶ್ರೀಮಂತರ ವರ್ಗದವರೇ ಬಂದರೆ ಅಪ್ಪ ಅವರನ್ನು ಒಳಗಡೆ ಕರೆಸಿಕೊಂಡು ಅವಳಿಗೆ ಅಪ್ಪ ಅತಿಥಿ ಸತ್ಕಾರ ಮಾಡ್ತಾರೆ ಸ್ವಾಮಿ. ಅಂತ ಪೊಲೀಸ್ ಅಧಿಕಾರಿಗಳೇ ಸ್ವಾಮಿ ಅಪ್ಪ ಇದ್ದಾರೆ ಸ್ವಾಮಿ. ಅಪ್ಪ ತಂದೆ, ಅವರ ಮನಸ್ಸನ್ನ ಪರಿವರ್ತನೆಗೊಳಿಸಿರಿ ರಜ್ಜ. ಅಪ್ಪ ನಿಮ್ಮ ಕೃಪೆಯಿಂದ, ನಿಮ್ಮ ಕರುಣೆಯಿಂದ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಎಷ್ಟು ಒಳ್ಳೆ ಪರಿವರ್ತನೆಗೊಂಡು ಜೀವಿಸುವ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಎಷ್ಟೋ ಜನ ಒಳ್ಳೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಸ್ವಾಮಿ. ಅಪ್ಪ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಬಡಬಗ್ಗರಿಗೆ ಸ್ವಾಮಿ ಒಳ್ಳೆ ರೀತಿಯಿಂದ ಎಲ್ಲ ಪ್ರೋತ್ಸಾಹ ಅವರಿಗೆ ಸಿಗುವಂತೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ತಂದೆ, ಬಡಬಗ್ಗರ ತಾರತಮ್ಯ ಇಲ್ಲದೆ ಅಪ್ಪ ಶ್ರೀಮಂತ ವರ್ಗದ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬರಿಗೂ ಅಪ್ಪ ಕಾನೂನಿನಿಂದ ಬರುವ ಎಲ್ಲ ಹಕ್ಕುಗಳನ್ನು ಸರಿಸಮಾನದಿಂದ ಸಿಗುವಂತೆ ಅನುಗ್ರಹಿಸಿಕೊಡಿರಿ ಎಂದು ಸಮರ್ಪಿಸ್ತೇನೆ ಸ್ವಾಮಿ. ಅಪ್ಪ ತಂದೆ, ಕರುಣಾಮಯ ದೇವನೇ, ಎಷ್ಟು ಪೊಲೀಸ್ ಅಧಿಕಾರಿಗಳು ಸ್ವಾಮಿ ಅಪ್ಪ ತಂದೆ ಅಪ್ಪ ಲಂಚದಿಂದನೇ ಅವರು ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅಂತ ಲಂಚ ತೆಗೆದುಕೊಳ್ಳದಂತೆ ಬಡವರನ್ನೋದು ಒಂದು ಭಾವನೆಯಿಂದ ಜೀವಿಸೋ ಒಂದು ಮನಸ್ಸನ್ನು ಅವರಿಗೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಎಸ್ವೆ, ಅವರ ಮೇಲೆ ಒಳ್ಳೆ ರೀತಿಯ ಒಳ್ಳೆ ಮನಸ್ಸನ್ನು, ಒಳ್ಳ ಹೃದಯವನ್ನು ಅನುಗ್ರಹಿಸಿಕೊಡಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಎಷ್ಟು ಲೇಡಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಸ್ವಾಮಿ. ಅಪ್ಪ ಅವರಿಗೆ ಒಳ್ಳೆ ಆರೋಗ್ಯ ಬಗ್ಗೆ ಶಾಂತಿ ಸಮಾಧಾನ ಕೊಡಿರಿ. ಅವರ ಕುಟುಂಬವನ್ನು ಆಶೀರ್ವದಿಸಿರಿ ಸ್ವಾಮಿ. ಯಾರು ಪೊಲೀಸ್ ಅಧಿಕಾರಿಗಳು ಸ್ವಾಮಿ ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ರೀತಿಯಿಂದ ಅವರನ್ನು ಯೂಸ್ ಮಾಡಿಕೊಳ್ಳದಂತೆ ಅಪ್ಪ ಅವರಿಗೆ ಒಂದು ಸ್ಥಾನಮಾನವನ್ನು ಸಿಗುವಂತೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ತಂದೆ, ಈ ಕಾಲದಲ್ಲಿ ಸ್ವಾಮಿ ಹೆಣ್ಣು ಮಕ್ಕಳು ಪೊಲೀಸ್ ಅಂದರೆ ಸ್ವಾಮಿ ಕೇವಲವಾಗಿ ನೋಡುವ ಜನರಿದ್ದಾರೆ ಸ್ವಾಮಿ. ಅಪ್ಪ ಯಾರು ಆತರ ನೋಡದಂತೆ ಎಲ್ಲರನ್ನು ಒಂದೇ ಸಮ ಪ್ರೀತಿಸುವ ಹೃದಯವನ್ನು ಅನುಗ್ರಹಿಸಿಕೊಡಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ದೇವರೇ, ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಎಲ್ಲರನ್ನು ಅಪ್ಪ ತಂದೆ ಲಾಂಛಗೋರರಾಗದೆ ಎಲ್ಲರನ್ನು ಪ್ರೀತಿಸುವ ಅಪ್ಪ ಎಲ್ಲ ಬಡ ಬಗ್ಗರನ್ನದೆ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವ ಭಾವನೆಯನ್ನು ಅನುಗ್ರಹಿಸಿಕೊಡಿರಿ ಸ್ವಾಮಿ. ಅಪ್ಪ ತಂದೆ,
ಅವರ ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳನ್ನು ನಂಬಿದ್ದಾರೆ ಸ್ವಾಮಿ. ಆ ನಂಬಿಕೆಯನ್ನು ಅವರು ಹಾಳು ಮಾಡಿಕೊಳ್ಳದಂತೆ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡುವ ಕೃಪೆಯನ್ನು ಅನುಗ್ರಹಿಸಿಕೊಡಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ, ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜ್ಯರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ. ಈ ಸ್ವರ್ಗೀಯ ಅಂಗಾಂಗಗಳಾದ ಒಂದೊಂದು ಕುಟುಂಬಗಳನ್ನು ಸ್ವಾಮಿ ಆರಿಸಿಕೊಂಡಿದ್ದೀರಪ್ಪ. ಅಪ್ಪ ಯೇಸುವೆ, ಎಲ್ಲ ಪೊಲೀಸ್ ವೈದ್ಯರಿಗಾಗಿ ಸ್ವಾಮಿ ಪ್ರಾರ್ಥಿಸಲು ನಮ್ಮನ್ನು ಕರೆಗೊಂಡಿದ್ದೀರಿ ಸ್ವಾಮಿ. ಹೌದು ದೇವ. ಅಪ್ಪ, ಎಲ್ಲ ಪೊಲೀಸುಗಳನ್ನು ಸ್ವಾಮಿ ಅಪ್ಪ ನಿಮ್ಮ ಪೂಜೆ ಕರಗಳಿಗೆ ಸಮರ್ಪಿಸಿ ಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಅಪ್ಪ ಯೇಸುವೆ, ತಂದೆ ದೇವರೇ, ಅವರನ್ನು ಆಶೀರ್ವಿಸಿರಿ ಅಪ್ಪ, ಅವರನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ, ಅವರಿಗೆ ಒಳ್ಳೆ ಜ್ಞಾನ, ಬುದ್ಧಿ, ಶಕ್ತಿ, ಆರೋಗ್ಯವನ್ನು ಕೊಡಿರಿ ಸ್ವಾಮಿ. ಅಪ್ಪ, ನೀವು ಅವರನ್ನು ಸ್ವಾಮಿ ಆರಿಸಿಕೊಂಡಿದ್ದೀರಪ್ಪ ಈ ಲೋಕಕ್ಕಾಗಿ ಸ್ವಾಮಿ. ಅಪ್ಪ ತಂದೆಯೇ, ಅಪ್ಪ ನ್ಯಾಯಕ್ಕಾಗಿ ಸ್ವಾಮಿ ಹೋರಾಡುತ್ತಿರುವ ಎಷ್ಟು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಸ್ವಾಮಿ. ಅಪ್ಪ, ಅಂತವರನ್ನು ಸ್ವಾಮಿ ಹೆಚ್ಚಾಗಿ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರನ್ನು ಕರುಣಿಸಿರಿ ದೇವ. ಅಪ್ಪ, ಈ ಲೋಕದಲ್ಲಿ ನ್ಯಾಯಕ್ಕಾಗಿ ಹೋಗುವಾಗ ಸ್ವಾಮಿ ಅಪ್ಪ, ಕುಟುಂಬದಲ್ಲಿ ಎಲ್ಲ ಹೋರಾಟಗಳಿಗಾಗಿ ಸ್ವಾಮಿ ಹೋಗುವಾಗ ಸ್ವಾಮಿ ಅವರಲ್ಲಿ ಅಪ್ಪ ಅವರು ನ್ಯಾಯವನ್ನು ದೊರಕಿಸಿ ಕೊಡುವಂತೆ ಸ್ವಾಮಿ. ಅಪ್ಪ, ಅವರಲ್ಲಿ ಸ್ವಾಮಿ ಒಳ್ಳೆ ಜ್ಞಾನವನ್ನು, ಬುದ್ಧಿಯನ್ನು ಕೊಡಿರಿ ಸ್ವಾಮಿ. ಹೌದು ಸ್ವಾಮಿ, ಅವರನ್ನೇ ಅವರು ಸ್ವಾಮಿ ಅಪ್ಪ ಒತ್ತಿಗೆ ಇಟ್ಟು ಸ್ವಾಮಿ ಅಪ್ಪ ಯೇಸುವೆ, ಈ ಲೋಕಕ್ಕಾಗಿ ಸ್ವಾಮಿ ಕಷ್ಟಪಡುತ್ತಿರುವ ಮಕ್ಕಳು ಸ್ವಾಮಿ ಯೇಸುವೆ, ಒಬ್ಬರು ಒಳ್ಳೆಯವರು ಇದ್ದಾರೆ ಸ್ವಾಮಿ, ಕೆಟ್ಟವರು ಇದ್ದಾರೆ ಯೇಸುವೆ. ಅವರಲ್ಲಿ ಸ್ವಾಮಿ ಒಳ್ಳೆ ಮನಸ್ಸನ್ನು ನೀಡುವಂತೆ ಸ್ವಾಮಿ ಯೇಸುವೆ ಅವರನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ಅವರ ಜೀವವನ್ನು ಸ್ವಾಮಿ ಒತ್ತಿಗೆ ಇಟ್ಟು ಸ್ವಾಮಿ ಅಪ್ಪ ಈ ಲೋಕಕ್ಕಾಗಿ ಕಷ್ಟಪಡುತ್ತಿದ್ದಾರೆ ರಾಜ. ಅವರ ಕುಟುಂಬಗಳನ್ನು ಆಶೀರ್ವಿಸಿರಿ ಸ್ವಾಮಿ, ಅವರ ಕುಟುಂಬಗಳನ್ನು ಬಲಪಡಿಸಿರಿ ಸ್ವಾಮಿ, ಅವರ ಮಕ್ಕಳನ್ನು ಆಶೀರ್ವಿಸಿರಿ ಅಪ್ಪ. ಅಪ್ಪ ಯೇಸುವೆ, ನ್ಯಾಯಕ್ಕಾಗಿ ಸ್ವಾಮಿ ಅಪ್ಪ ಅವರು ದುಡಿಯುವಂತೆ ಸ್ವಾಮಿ, ಯಾವ ಲಂಚಗಳು ಸ್ವಾಮಿ ಅವರು ತೆಗೆದುಕೊಳ್ಳದಂತೆ ಸ್ವಾಮಿ, ಎಲ್ಲ ಬಡ ಮಕ್ಕಳಿಗಾಗಿ ಸ್ವಾಮಿ ಅವರು ಅಪ್ಪ ದುಡಿಯುವಂತ ಮಕ್ಕಳಾಗುವಂತವರನ್ನು ಕರುಣಿಸಿರಿ ದೇವ. ಯೇಸುವೆ, ತಂದೆಯಾದ ದೇವರೇ, ಅವರನ್ನು ಕರುಣಿಸಿರಿ ಅಪ್ಪ. ಅಪ್ಪ ಯೇಸು ಅವರನ್ನು ಆಶೀರ್ವಿಸಿರಿ ಅಪ್ಪ. ಅವರು ಹೋಗುವ ಕಡೆ ಎಲ್ಲ ಸ್ವಾಮಿ ಅಪ್ಪ ಯೇಸು ಅವರನ್ನು ಸ್ವಾಮಿ ಅಪ್ಪ ಅವರಿಗೆ ಒಳ್ಳೆ ಶಕ್ತಿಯನ್ನು ಕೊಡಿರಿ ಅಪ್ಪ. ಅಪ್ಪ ಅವರಿಗೆ ಒಳ್ಳೆ ಬಲವನ್ನು ಕೊಡಿರಿ ಸ್ವಾಮಿ. ತಂದೆಯಾದ ದೇವರೇ, ಅವರನ್ನು ಸ್ವಾಮಿ ಆರಿಸಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಪಿತಾಸುತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್, ಆಮೇನ್, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ವಿಶೇಷವಾಗಿ ಪ್ರಾರ್ಥಿಸುವಾಗ ಪೊಲೀಸ್ ಇಲಾಖೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಹೌದು, ಅದರಲ್ಲಿ ಮಹಿಳಾ ಪೊಲೀಸ್ ಅನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಅಪ್ಪ ತಂದೆಯೇ, ಗೋಸ್ವಾಮಿ, ಈ ದಿನಗಳಲ್ಲಿ ರಕ್ಷಣಾ ದಳವಾಗಿ ನೀವು ಪೊಲೀಸ್ ಇಲಾಖೆಯನ್ನು ಇಡೀ ವಿಶ್ವದಲ್ಲಿ ನೀವು ಕೊಟ್ಟಿದ್ದೀರಿ ರಾಜ. ಇಡೀ ರಾಷ್ಟ್ರದಲ್ಲಿ ನೀವು, ರಾಜ್ಯದಲ್ಲಿ, ಜಿಲ್ಲೆ, ತಾಲೂಕು, ಹೋಬಳಿ ಎಲ್ಲ ಕಡೆ ಸ್ವಾಮಿ ಪೊಲೀಸ್ ಇಲಾಖೆಯನ್ನು ನೀವು ರಚಿಸಿದ್ದೀರಿ ರಾಜ. ಮನುಷ್ಯನ ಸಂರಕ್ಷಣೆಗಾಗಿ, ನ್ಯಾಯ ನೀತಿಯನ್ನು ಅನುಸರಿಸುವುದಕ್ಕಾಗಿ, ಪ್ರಾಮಾಣಿಕತೆಯಿಂದ ಇರುವುದಕ್ಕಾಗಿ ಅಂತ ಈ ದಿನಗಳಲ್ಲಿ ಆಯ್ಕೆಯಾಗಿರುವಂತಹ ಮಹಿಳಾ ಪೊಲೀಸ್ ಅನ್ನೋ ಸಿಬ್ಬಂದಿ ವರ್ಗದವರು ನಿಮಗೆ ಸಮರ್ಪಿಸುತ್ತೇನೆ ರಾಜ. ಸ್ವಾಮಿ, ತನ್ನ ಗಂಡನನ್ನು ಬಿಟ್ಟು, ತನ್ನ ಮಕ್ಕಳನ್ನು ಬಿಟ್ಟು ಸ್ವಾಮಿ ಹಗಲು ರಾತ್ರಿ ದುಡಿಯುವಂತಹ ಮಹಿಳಾ ಪೊಲೀಸರ ಮೇಲೆ ಕರುಣೆ ತೋರಿರಿ. ಅವರು ಎಷ್ಟೇ ಸ್ವಾಮಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ರಕ್ಷಣೆಗಳಿದ್ದರೂ ಸಹ ಅವರು ಒಬ್ಬರು ಹೆಣ್ಣಾಗಿರುತ್ತಾರೆ ರಾಜ, ಒಂದು ಸ್ತ್ರೀ ಆಗಿರುತ್ತಾರೆ ರಾಜ. ಅವರಿಗೆ ರಕ್ಷಣೆ ಬೇಕು ರಾಜ, ಅವರ ಕುಟುಂಬಕ್ಕೆ ರಕ್ಷಣೆ ಬೇಕು ರಾಜ, ಅವರ ಮಕ್ಕಳಿಗೆ ರಕ್ಷಣೆ ಬೇಕು ರಾಜ, ಅವರ ಎತ್ತವರಿಗೆ ರಕ್ಷಣೆ ಬೇಕು ರಾಜ, ಗಂಡನಿಗೆ ರಕ್ಷಣೆ ಬೇಕು ರಾಜ. ಹೌದು ಸ್ವಾಮಿ, ಎಷ್ಟೋ ಬಾರಿ ಮಹಿಳಾ ಪೊಲೀಸ್ ಮೇಲೆ ದಬ್ಬಾಳಿಕೆ ನಡೆಯುತ್ತದೆ ರಾಜ. ಎಷ್ಟೋ ವಿಷಯದಲ್ಲಿ, ಎಷ್ಟೋ ಕಾರ್ಯದಲ್ಲಿ ಅವರನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಸಂದರ್ಭಗಳು ಸಹ ಉಂಟಾಗುತ್ತದೆ ರಾಜ. ಸ್ವಾಮಿ, ಭಾರಗಳಿಂದ, ಒತ್ತಡಗಳಿಂದ ಸ್ವಾಮಿ ಅವರ ಮೇಲೆ ಬೀರುವ ಮಾನಸಿಕವಾದಂಥ ಗಾಯಗಳಿಂದ ಅನೇಕ ವಿಧದಲ್ಲಿ ಅವರು ಗೋಳಾಟಕ್ಕೆ ಹೋಗುತ್ತಾರೆ ರಾಜ. ಕೆಲವು ಬಾರಿ ಅವರು ಮಾಡುವ ತಪ್ಪುಗಳ ಅರಿವು ಅವರಿಗಿದ್ದರೂ ಸಹ ಸ್ವಾಮಿ ಏನು ಮಾಡಬೇಕೆಂದು ತೋಚದೆ ತಪ್ಪುಗಳನ್ನು ಮಾಡಿಬಿಡಬಹುದು ರಾಜ. ಸ್ವಾಮಿ, ಹೀಗಿರುವಾಗ ಮತ್ತೆ ಅವರ ನಿಷ್ಠೆಯಿಂದ ಪಾಲಿಸುವಾಗ ಆ ನಿಷ್ಠೆಯ ನಿಮಿತ್ತವಾಗಿ ಅವರನ್ನು ಕಡೆಗಣಿಸಬಹುದು ರಾಜ. ಒಂದು ಹೆಣ್ಣು ಎಂಬುದಾಗಿ ಅವರನ್ನು ಕೀಳಾಗಿ ನೋಡುವಂಥ ಸಂದರ್ಭಗಳು ಬರಬಹುದು ರಾಜ, ಬರುತ್ತದೆ ರಾಜ, ಬಂದಿರುತ್ತದೆ ರಾಜ. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಂರಕ್ಷಣೆಯನ್ನು ಕೊಡಿರಿ, ಧೈರ್ಯವನ್ನು ಕೊಡಿರಿ, ಸಾಹಸವನ್ನು ಕೊಡಿರಿ. ಅವರು ಪ್ರತಿಷ್ಠೆಯಿಂದ ಸ್ವಾಮಿ ನಿಜವಾದ ಸೇವಾ ಕಾರ್ಯಗಳಿಂದ ಯಾರಿಗೂ ಅಂಚದೆ
ಪ್ರಾಮಾಣಿಕತೆಯಿಂದ ಸೇವೆ ಮಾಡುವಂತೆ ಅವರಿಗೂ ಅವರ ಮಕ್ಕಳಿಗೂ ಕುಟುಂಬಗಳಿಗೂ ಸಂರಕ್ಷಣೆಯನ್ನು ಕರುಣಿಸಿ ಅವರನ್ನು ಕಾದುಕೊಳ್ಳಿರಿ ಎಂದು ಪ್ರಾರ್ಥಿಸುತ್ತಾ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಯೋಹಾನ 12:46 ವಾಕ್ಯ. ನನ್ನ ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದು ಎಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಮಾರ್ಕ 12:30 ವಾಕ್ಯ. ನಿನ್ನ ದೇವರಾದ ಸರ್ವೇಶ್ವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಮನಸ್ಸಿನಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಯೋವೇಲ 3:16 ವಾಕ್ಯ. ಯೆಹೋವನು ತನ್ನ ಜನರಿಗೆ ಆಶ್ರಯವೂ ಇಸ್ರಾಯೇಲರಿಗೆ ರಕ್ಷಣೆ ದುರ್ಗವೂ ಆಗುವನು. ಕೀರ್ತನೆಗಳು 121:7 ವಾಕ್ಯ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲಕ್ಕೂ ಯೆಹೋವನು ನಿನ್ನನ್ನು ಕಾಪಾಡುವನು. ಜ್ಞಾನೋಕ್ತಿಗಳು 10:5 ವಾಕ್ಯ. ಬುದ್ಧಿವಂತನು ತಕ್ಕ ಕಾಲದಲ್ಲಿ ಬೆಳೆಯನ್ನು ಕೊಯ್ತಾನೆ, ಸುಗ್ಗಿ ಕಾಲದಲ್ಲಿ ತೂಕಾಡಿಸುವನು, ನಾಚಿಕೆ ಗೆಟ್ಟವನು. ಯೆರೆಮೀಯ 1:5 ವಾಕ್ಯ. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸಿದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಪರಿಶುದ್ಧರು 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 ಆಗಿರುವ ನನ್ನ ದೇವರು, ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ವಂದನೆ. ನಿಜ ದೇವರಾಗಿ ಸರ್ವೇಶ್ವರ ಸ್ವಾಮಿಯಾಗಿ ನನ್ನನ್ನು ದಿನವೂ ಕಾದು ಸಂರಕ್ಷಿಸಿ ಮುನ್ನಡೆಸುವ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಜೀವನದ ಪ್ರತಿಕ್ಷಣಗಳಲ್ಲಿ ನಾನು ನಿಮ್ಮನ್ನು ಕುರಿತು ಚಿಂತಿಸಿ ನಿಮ್ಮೊಡನೆ ಮಾತನಾಡುವಾಗಲೆಲ್ಲ, ನಿಮ್ಮ ಮುಂದೆ ಕಣ್ಣೀರಿಡುವಾಗಲೆಲ್ಲ ನನ್ನ ಸ್ವರವನ್ನು ಕೇಳಿ ನಿಮಗೆ ಸದುತ್ತರವನ್ನು ಕೊಡುತ್ತಿದ್ದೀರಿ. ಆ ನಿಮ್ಮ ಪ್ರೀತಿ ಎಷ್ಟು ಉನ್ನತವಾದದ್ದು. ಓ ದೇವರೇ, ಈ ಪ್ರತಿ ಬೆಳಗಿನ ಜಾವದಲ್ಲಿ ನಿಮ್ಮ ಚಿತ್ತವನ್ನು ಅರಿಯಲು ನಾನು ಪ್ರಾರ್ಥಿಸುವ ಪ್ರಾರ್ಥನೆ ನಿಮ್ಮ ಮುಂದೆ ಇದೆ. ಈ ಲೋಕದಲ್ಲಿ ನನ್ನನ್ನು ಅರಿತುಕೊಳ್ಳುವ ವ್ಯಕ್ತಿ ಯಾರೂ ಇಲ್ಲ. ನನ್ನನ್ನು ಸಂತೈಸುವ ವ್ಯಕ್ತಿಗಳು ಇದ್ದರೂ ಕ್ಷಣಿಕವಾಗಿ ಇದ್ದು ದೂರವಾಗುತ್ತಾರೆ. ನಿಮ್ಮ ಪ್ರೀತಿಯ ಮುಂದೆ ಯಾವ ಮನುಷ್ಯನ ಪ್ರೀತಿಯು ಶಾಶ್ವತವಲ್ಲವೆಂಬುದನ್ನು ನೀವು ನನಗೆ ತಿಳಿಯಪಡಿಸಿದ್ದೀರಿ. ಓ ದೇವರೇ, ನಿಮಗೆ ಆರಾಧನೆ. ಓ ದೇವರೇ, ನಿಮಗೆ ಸ್ತುತಿ ಸ್ತೋತ್ರ. ಓ ದೇವರೇ, ನಿಮಗೆ ಮಹಿಮೆ. ಪರಿಶುದ್ಧರಾದ ನಿಮ್ಮನ್ನು ಆರಾಧಿಸುತ್ತಾ ಮಹಿಮೆ ಪಡಿಸುತ್ತಾ ಜೀವನ ಪರ್ಯಂತ ಬಾಳಲು ಬೇಕಾದ ಕೃಪೆಯನ್ನು ಕರುಣಿಸಲಿ ಎಂದು ಪಿತಾಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನದ ತಂದೆಯೇ, ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಗಳಿಗೆ ಇದು. ಕೈಗಳಲ್ಲಿ ಜಪಸ್ಸರು ಹಿಡಿದು ನಾವು ಪ್ರಾರ್ಥಿಸುವ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕರುಣೆಯಾಗಿರಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಪೊಲೀಸ್ ಸಿಬ್ಬಂದಿಗಾಗಿ ಪ್ರಾರ್ಥಿಸಿರಿ ಎಂದು ನಾವು ಭಿನ್ನಯಿಸೋಣ. ವಿಶ್ವಾಸದಲ್ಲಿ ಜಪಸ್ಸರು ಹಿಡಿದು ಆ ಮಾತೆಯಲ್ಲಿ ನಾವು ಪ್ರಾರ್ಥಿಸೋಣ.